ಸೂಪರ್. ಕೆಲವರು ಅನ್ಕೊಳ್ಬಹುದು ಏನಪ್ಪ 10K ಆದಾಗ ಕೂಡ ಇಷ್ಟೊಂದು ಖುಷಿನಾ ಅಂತೇಳಿ. ಆ ಖುಷಿಯೇ ನಮ್ಗೆ ಸಕ್ಸಸ್ಸಿಗೆ ಕಾರಣ ಆಗ್ತದೆ. ಹಾಗೆ ನಾನೇನು ಅಷ್ಟು ಸುಲಭದ ವಿಷಯ ಏನಲ್ಲ. ಇವತ್ತು ಬೆಳಿಗ್ಗೆನೇ 8 ಗಂಟೆಗೆ ಹುಲ್ಲಿಗೆ ಬಂದೆವು. ಹಾಗೆ ಬೇಗನೆ ಹುಲ್ಲಾಯಿತು. ಈ ಕಡೆ ಎಲ್ಲ ತುಂಬ ಜಾಸ್ತಿ ಹುಲ್ಲಿದೆ, ಹಾಗಾಗಿ ಬೇಗ ಹುಲ್ಲಾಯಿತು. ನೋಡಿ, ತುಂಬ ಚೆನ್ನಾಗಿ ದಟ್ಟವಾಗಿದೆ ಹುಲ್ಲು. ನಮ್ಮ ತೋಟದಲ್ಲಿ ಎಲ್ಲ ಖಾಲಿಯಾಗಿದೆ, ಇನ್ನೂ ಆಗಬೇಕಷ್ಟೇ. ಇನ್ನೂ ಆಗುವಾಗ ಮಳೆ ಬೀಳ್ತದೇನೋ. ಹಾಗೆ ಇಲ್ಲಾದರೆ ಬೇಗ ಆಗ್ತದೆ. ನೋಡಿ, ನಾವು ಬಂದು ಅರ್ಧ ಗಂಟೆ ಆಯ್ತಷ್ಟೇ. ಅರ್ಧ ಗಂಟೆಯಲ್ಲಿ ಒಂದಲ್ಲಿ ಕಟ್ಟಗಟ್ಟಿ ಇಟ್ಟಿದ್ದಾರೆ, ಇನ್ನೊಂದು ಗೂಣಿಯಲ್ಲಿ ತುಂಬಿಸ್ತಾ ಇದ್ದಾರೆ. ಸಾಕಾ? ಇನ್ನೂ ಬೇಕು? ಆಗೋದಿಲ್ಲ ಅದರಲ್ಲಿ ಹಾಕಲಿಕ್ಕೆ? ಅಡ್ಜಸ್ಟ್ ಮಾಡಿ ಹಾಕಿ. ಕೂಡ ತೆಗಿತಾ ಹೋದೆ ನಾನು, ಬೇಗ ಆಗ್ತದೆ ಅಂತೇಳಿ. ಜಾಸ್ತಿ ಆಯಿತು ನೋಡಿ ನಾನು ತೆಗೆದದ್ದು. ಇಷ್ಟು ಹುಲ್ಲು ಕೊಯ್ದದ್ದು ಜಾಸ್ತಿ ಆಯಿತು. ಇವಾಗ ಇದನ್ನು ಸಪ್ರೇಟ್ ಕಟ್ಟಬೇಕು. ಹುಲ್ಲಾಯಿತು, ಇವಾಗ ಹುಲ್ಲು ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತೇನೆ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗ್ಗಿದ್ದು ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಆಗಿ ಹುಲ್ಲು ತೊಗೊಂಡು ಕೂಡ ಬಂದಾಯಿತು. ಹಾಗೆ ಬೇಗನೆ ನಾವು ಹುಲ್ಲು ತೆಗಿಲಿಕ್ಕೆ ಹೋದೆವು. ನಿನ್ನೆ ಅಂತೂ ಸ್ವಲ್ಪ ಲೇಟಾಗಿ ಹೋಗಿ ತುಂಬಾ ಸುಸ್ತಾಯಿತು. ಹಾಗೆ ಇವತ್ತು ಬೇಗನೆ ಹೋಗಿ ಹುಲ್ಲು ತೊಗೊಂಡು ಬಂದೆವು. ಹುಲ್ಲು ತೆಗೆದು ಬಂದಾದಮೇಲೆ ಮತ್ತೆ ಉಳಿದ ಕೆಲಸವನ್ನು ಮಾಡಿದೆ. ಹಾಗೆ ಇವತ್ತು ನನಗೆ ಮಾರ್ಕೆಟಿಗೆ ಹೋಗಿ ಮೀನು ತರಬೇಕು. ಹಾಗೆ ಇವಾಗ ನಾನು ಮೊದಲಿಗೆ ಮಾರ್ಕೆಟಿಗೆ ಹೋಗಿ ಮೀನು ತರ್ತೇನೆ. ಏನು ಮೀನು ಸಿಗ್ತದೆ ನೋಡು, ಆಮೇಲೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಬನ್ನಿ ಇವಾಗ ಮೊದಲಿಗೆ ಮಾರ್ಕೆಟಿಗೆ ಹೋಗಿ ಬರೋಣ. ಏನು ಮಾಡೋದಾ? ಒಂದು ಎಂತ ಹೇಳಿದರೆ ಚಾಕ್ಲೇಟ್ ಮುಖಾ ಪುಡಿಂಗ್. ಮುಖಾ ಪುಡಿಂಗ್ ಇದು ಕ್ರೀಮ್ ತೆಗೆದು ಸಪ್ರೇಟ್ ಮಾಡಬೇಕಾ? ಹೌದು. ಎಷ್ಟು ಮಾಡ್ತಿ? ಸ್ವಲ್ಪ ಮಾಡೋದಾ? ಸ್ವಲ್ಪ ಇಷ್ಟ. ನಮಗೆಲ್ಲರಿಗೂ ಸಿಗ್ಬೋದಾ? 3 ಬಿಸ್ಕೆಟ್ ಪ್ಯಾಕೆಟ್ ಇದ್ದು ಸಾಕು. ಸಾಕಾಗ್ತದಾ? ಇನ್ನೊಂದುಂಟು ಬೇಕಾ? ಸಾಕಂತ ಮತ್ತೆ ತಿಂದಿದ್ದಂದ್ರೆ. ಇವಾಗ ಮಾರ್ಕೆಟ್ಗೆ ಹೋಗಿ ಬಂದೆ. ಸ್ವಲ್ಪ ಮೀನು ಹಿಡ್ಕೊಂಡು ಬಂದೆ. ಬಂಗುಡೆ ಇತ್ತು. ಮತ್ತು ನೋಡಿ ಬಂಗುಡೆ ಎಷ್ಟು ದೊಡ್ಡದಿದೆ, 150 ರುಪೀಸ್. ಮತ್ತು ಇದು ಮೀನು ತಂದೆ. ಇದಕ್ಕೆ ಮದ್ಮಲ್ ಮೀನು ಅಂತ ಹೇಳ್ತಾರೆ. ಹಾಗೆ ಇವಾಗ ಬೇಗನೆ ಇದಕ್ಕೆ ಬೇಕಾದ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇವತ್ತು ಬಂಗುಡೆ ಮೀನನ್ನ ಸಾರು ಮಾಡ್ತೇನೆ. ಹಾಗೆ ಬೇಗನೆ ಇದಕ್ಕೆ ಬೇಕಾದಂಥ ಮಸಾಲವನ್ನು ರೆಡಿ ಮಾಡ್ತೇನೆ. ಇಲ್ಲಿ ಮೀನು ಸಾರು ಮಾಡಲಿಕ್ಕೆ 14 ಒಣಮೆಣಸು ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 4 ಕಾಳು ಮೆಣಸು, 1 ಚಿಟಿಕೆ ಓಂಕಾಳು, 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸಣ್ಣ ನೀರುಳ್ಳಿ, 4 ಬೆಳ್ಳುಳ್ಳಿ ಹೆಸಲು. ಹಾಗೆಯೇ ಇಲ್ಲಿ 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಇಷ್ಟನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ. ಇದಕ್ಕೆ ಹುಣಸೆ ಹಣ್ಣು ಇವಾಗ ಹಾಕುವುದಿಲ್ಲ, ಮತ್ತು ಪದಾರ್ಥ ಮಾಡುವಾಗ ಹೇಳ್ತೇನೆ ಏನನ್ನು ಹಾಕುವುದು ಅಂತೇಳಿ. ಇವಾಗ ಇಷ್ಟನ್ನು ಗ್ರೈಂಡ್ ಮಾಡ್ತೇನೆ. ಹಾಗೆ ಇವಾಗ ಮಸಾಲ ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಈಗ 10 ಆಯಿತು. ಇನ್ನು ಒಂದು ಟೀ ಮಾಡ್ತೇನೆ. ನೋಡಿ ಇಬ್ಬರಿಗೆ ಇಲ್ಲಿ ಟೀ ರೆಡಿ ಆಯಿತು. ನೋಡಿ ಇವಾಗ ಬಿಸ್ಕೆಟ್ ಇದ್ದು ಕ್ರೀಮನ್ನು ಸಪ್ರೇಟ್ ಮಾಡಿಟ್ಟಿದ್ದಾಳೆ. ಇದು ಬ್ರಿಟಾನಿಯವರದ್ದು ಇದು ಬಿಸ್ಕೆಟ್. ಓರಿಯೋ ಬಿಸ್ಕೆಟ್ನಲ್ಲೂ ಮಾಡ್ಬೋದು. ನೋಡಿ ಆ ದಿವಸ ತಂದ ಕಂಪೌಂಡ್ ಚಾಕ್ಲೇಟ್ ಇನ್ನೂ ಎಷ್ಟು ಬಾಕಿ ಇದೆ. ಇವಾಗ ಅದನ್ನು ಕಟ್ ಮಾಡಿ ಮೆಲ್ಟ್ ಮಾಡಲಿಕ್ಕಿದೆಯಾ ನೋಡಿ. ಇಲ್ಲಿ ಇವಾಗ ಮಸಾಲ ಕೂಡ ಚೆನ್ನಾಗಿ ಗ್ರೈಂಡ್ ಆಯಿತು. ಮೊದಲಿಗೆ ಮಸಾಲವನ್ನು ತೆಗೆದಿಡ್ತೇನೆ, ಆಮೇಲೆ ಮೀನನ್ನು ಕ್ಲೀನ್ ಮಾಡ್ತೇನೆ. ನೋಡಿ ಮಸಾಲ ಗ್ರೈಂಡ್ ಮಾಡಿ ರೆಡಿಯಾಗಿದೆ.
ಈಗ ನಾನು ಇದಕ್ಕೆ 1 ಮಾವಿನಕಾಯಿ, 1 ನೀರುಳ್ಳಿ, ಸ್ವಲ್ಪ ಶುಂಠಿ, 2 ಕಾಯಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪನ್ನು ರೆಡಿ ಮಾಡಿದ್ದೇನೆ. ಅದನ್ನು ಹಾಕ್ತೇನೆ. ನಾನು ಕಡೆಯುವಾಗ ಹುಣಸೆ ಹಣ್ಣನ್ನು ಹಾಕಿರಲಿಲ್ಲ. ಮಾವಿನಕಾಯಿ ಹಾಕಬೇಕು ಅಂತೇಳಿ ಅದನ್ನು ಹಾಕಿರಲಿಲ್ಲ. ಮಾವಿನಕಾಯಿ ಹಾಕಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಇಲ್ಲಿ ಮನ್ವಿತಾ ಇವಾಗ ಮಾಡ್ತಾ ಇದ್ದಾಳೆ. ಅದಷ್ಟು ನೀರಿದೆ. ಅದು ಹಾಗೇನೆ, ಅದು ತಿಕ್ಕಿ ಆಗ್ತದೆ. ಮತ್ತೆ ನೀರಾಗಿದೆ, ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿದೆ ಅಲ್ವಾ, ಹಾಗಾಗಿ ಇನ್ನು ಅದು ಬಿಸಿ ಆಗ್ತಾ ಇದ್ದಾಗೆ ದಪ್ಪಾಗ್ತದೆ. ಇವಾಗ ಮಸಾಲವನ್ನು ಕುದಿಸ್ಲಿಕ್ಕೆ ಇಟ್ಟೆ. ಹಾಗೆ ಬೇಗನೆ ಬಂಗುಡೆ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ. ನೋಡಿ, ಇಲ್ಲಿ ಮೀನು ಕ್ಲೀನ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ. ಇನ್ನು ನಾನು ಕೂಡ ಕ್ಲೀನ್ ಮಾಡ್ತೇನೆ. ಮದ್ಮಲ್ ಮೀನು, ಬಂಗುಡೆ ಮೀನು ಕ್ಲೀನ್ ಮಾಡಿ ಆಗಿದೆ. ನೋಡಿ, ಮೀನು ಇವಾಗ ಕ್ಲೀನ್ ಮಾಡಿ ಆಯಿತು. ಹಾಗೆಯೇ ಇಲ್ಲಿ ಮಸಾಲ ಕೂಡ ಕುದೀತಾ ಇದೆ. ನೋಡಿ, ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ. ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ. ನೋಡಿ, ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಈ ಮಾವಿನಕಾಯಿ ಹಾಕಿ ಮಾಡಿದ ಬಂಗುಡೆ ಮೀನಿನ ಸಾರು ರೆಡಿ ಆಯಿತು. ಈಗ ನಾನು ಇದನ್ನು ಕೆಳಗಿಡ್ತೇನೆ. ನೋಡಿ, ಚಾಕ್ಲೇಟ್ ಮೊಕ್ಕ ಪುಡಿಂಗ್ ಈಗ ರೆಡಿ ಆಗಿದೆ. ಇದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಚಾಕ್ಲೇಟ್ ಮೊಕ್ಕ ಪುಡಿಂಗ್ ಈಗ ಟೇಸ್ಟ್ ಮಾಡ್ತೇನೆ. ಒಳ್ಳೆದುಂಟಾ? ಹೌದು, ಟೇಸ್ಟ್ ಸೂಪರ್. ಸ್ಪೆಷಲ್ ಪುಡ್ಡಿಂಗ್ ಇದು ಟೇಸ್ಟ್ ನಾನು ಕೂಡ ನೋಡ್ತೇನೆ. ಸೂಪರ್ ಆಗಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್. ತಿನ್ನುವ ಅಂತ ಆಗ್ತದೆ, ಆ ಥರ ಟೇಸ್ಟ್ ಇದೆ. ನೋಡಿ, ಈ ಥರ ಕ್ರೀಮಿ ಆಗಿದೆ ಅಲ್ವಾ? ಸೂಪರ್ ಟೇಸ್ಟ್ ಬಂದಿದೆ. ಚಾಕ್ಲೇಟ್ ಮೊಕ್ಕ ಪುಡಿಂಗ್ ಒಂಥರ ಒಳ್ಳೆ ಟೇಸ್ಟ್. ಸಾಫ್ಟ್ ಕೇಕ್ ತಿಂದಾಗೆ ಆಗ್ತದೆ. ಆದರೆ ಇದು ಸ್ವಲ್ಪ ಕ್ರೀಮಿ ಆಗಿತ್ತು. ತುಂಬಾ ಒಳ್ಳೆಯದಾಗಿದೆ. ಆಯಿತಾ? ನಿನ್ನೆ ನನ್ನ ಯೂಟ್ಯೂಬ್ ಚಾನಲಿಗೆ 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಯಿತು. ಈ ಖುಷಿ ಯಾಕೆ ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದನಿಂದ ಇವತ್ತಿನವರೆಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಗೇನ್ ಮಾಡ್ತಾ ಹೋದು ಕೂಡ ದೊಡ್ಡ ಗ್ರೋತ್ ಏನಲ್ಲ, ಸ್ವಲ್ಪ ಮಟ್ಟಿಗೆ ಗ್ರೋತ್. ನನಗೆ ಖುಷಿ ಯಾಕೆಂದರೆ ನಾನು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದಲ್ಲೂ ಖುಷಿಯನ್ನು ಕಾಣ್ತೇನೆ. ಯಾವುದೇ ಕೆಲಸ ಆದರೂ ಸರಿ, ಮಾಡಿದ ಮೇಲೆ ಅದಕ್ಕೊಂದು ಖುಷಿ ಬೇಕು. ಹಾಗಾಗಿ ಮಾಡಿದ ಮೇಲೆ ಅದಕ್ಕೊಂದು ಖುಷಿ ಸಿಗ್ತದೆ. ಹಾಗಾಗಿ ನಾನು ಸಣ್ಣ ಪುಟ್ಟ ವಿಚಾರದಲ್ಲಿ ಕೂಡ ಹಾಗೆ ಏನಾದರೂ ಆದರೆ ಅದಕ್ಕೆ ನಾನು ಖುಷಿ ಪಡ್ತೇನೆ. ಆ ಖುಷಿಯೇ ನಮಗೆ ಸಕ್ಸಸ್ಸಿಗೆ ಕಾರಣ ಆಗ್ತದೆ. ಹಾಗೆ ನಾನೇನೋ ಬೇಗನೆ 10,000 ಸಬ್ಸ್ಕ್ರೈಬರ್ ಮಾಡಿದಲ್ಲ, ತುಂಬ ಸಮಯದಿಂದ ಕಾಯ್ತಾ ಇದ್ದೆ ಅದಕ್ಕೆ ಆಗಲಿಕ್ಕೆ. ಹಾಗೆಯೇ ನನಗೆ ಒಂದು ಕೂಡ ಆಸೆ ಇದೆ, ಒಳ್ಳೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗಬೇಕು ಅಂತೇಳಿ. ಖಂಡಿತ ಆಗ್ತದೆ ಎನ್ನುವ ಭರವಸೆ ಕೂಡ ನನಗೆ ಇದೆ. ಕೆಲವರು ಅಂದ್ಕೊಳ್ಬೋದು, ಏನಪ್ಪ 10K ಆದಾಗ ಕೂಡ ಇಷ್ಟೊಂದು ಖುಷಿನಾ ಅಂತೇಳಿ. ನಿಜವಾಗಿ ಹೇಳ್ತೇನೆ, ನಾನು ಮಾಡಿದ್ದು ಅಚೀವ್ಮೆಂಟ್ಗೆ ಅದು ನನಗೆ ತುಂಬಾ ದೊಡ್ಡ ಖುಷಿ. 10K ಮಾಡೋದು ಅಷ್ಟು ಸುಲಭದ ವಿಷಯ ಏನಲ್ಲ. ಅದೇ ರೀತಿ ಯೂಟ್ಯೂಬ್ ವಿಡಿಯೋ ಮಾಡೋದು ಕೂಡ ಅಷ್ಟು ಸುಲಭವೇನಲ್ಲ, ತುಂಬಾ ಕಷ್ಟ ಇದೆ. ನೋಡುವವರಿಗೆ ಎಷ್ಟು ಈಸಿ ಅಂತ ಅನಿಸ್ಬೋದು. ಎಡಿಟಿಂಗ್ ಮಾಡಿ ಹಾಕುವಾಗ ತುಂಬಾ ಖುಷಿ ಆಗ್ತದೆ ನೋಡಲಿಕ್ಕೆ. ಆದರೆ ನಾವು ಅದರ ಹಿಂದೆ ಪಡುವ ಶ್ರಮ ತುಂಬಾ ಇದೆ. ಈ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆಲ್ಲ ಕಾರಣ ನೀವು ಖಂಡಿತ ನನ್ನ ವಿಡಿಯೋವನ್ನು ನೋಡಿ ಇಷ್ಟಪಟ್ಟಿದ್ದೀರಾ. ಇಷ್ಟಪಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ.
ಈ ಯೂಟ್ಯೂಬಲ್ಲಿ ಸಣ್ಣ ಸಣ್ಣ ಪ್ರಾಯದವರು ಕೂಡ ಯೂಟ್ಯೂಬ್ ಮಾಡ್ತಾರೆ, ಜೊತೆಗೆ ಸ್ಟಡೀಸ್ ಕೂಡ ಮಾಡ್ತಾರೆ. ಅಂಥವರಿಗೆಲ್ಲ ಬೇಗನೆ ಸಬ್ಸ್ಕ್ರೈಬರ್ ಗ್ರೈನ್ ಆಗ್ತದೆ. ಅದೇ ರೀತಿ ಯಾಕೆಂದರೆ ಅವರು ಅದರಲ್ಲೇ ಶ್ರಮಪಟ್ಟು ಮಾಡ್ತಾರೆ, ಎಫರ್ಟ್ ಹಾಕ್ತಾರೆ. ಆದರೆ ನಮ್ಮಂಥ ಗೃಹಿಣಿಯರಿಗೆ ತುಂಬಾ ಕಷ್ಟ ಮನೆ ನಿಭಾಯಿಸಿಕೊಂಡು, ಅದೇ ರೀತಿ ಈ ಹಳ್ಳಿ ಲೈಫಲ್ಲಂತೂ ಹೊರಗಡೆ ಕೂಡ ತುಂಬಾ ಕೆಲಸ ಇರ್ತದೆ, ತೋಟದ ಕೆಲಸ, ದನದ ಕೆಲಸ ಅದೆಲ್ಲ ಇರ್ತದೆ. ಅದರ ಜೊತೆಗೆ ಕೂಡ ವಿಡಿಯೋ ಮಾಡಿಕೊಂಡು ಒಂದು 10K ಸಬ್ಸ್ಕ್ರೈಬ್ ಮಾಡೋದಂದ್ರೆ ಒಂದು ದೊಡ್ಡ ವಿಷಯನೇ ಹೇಳಬೇಕು. ಈಗ ಯಂಗ್ಸ್ಟರ್ಸ್ಗೆ ಆದರೆ ಅವರಿಗೆ ಒಂದು ಮನೆ ನಿಭಾಯಿಸುವ ಒಂದು ಜವಾಬ್ದಾರಿ ಇರುವುದಿಲ್ಲ. ಈ ವಯಸ್ಸಲ್ಲಿ ಕೂಡ ನಾನು ಒಂದು 10K ಸಬ್ಸ್ಕ್ರೈಬರ್ ಮಾಡಿದ್ದೇನೆ ಅಂತ ಅನ್ನುವ ಖುಷಿ ತುಂಬಾ ಇದೆ. ಇದಕ್ಕೆಲ್ಲ ಕಾರಣ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಅದೇ ರೀತಿ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನದ ಅಡಿಗೆ ಎಲ್ಲ ಆಯಿತು, ಅದೇ ರೀತಿ ಅನ್ನ ಕೂಡ ಬೇಯ್ತಾ ಇದೆ. ಇನ್ನು ನನಗೆ ಸ್ವಲ್ಪ ಡ್ರೆಸ್ ಫಿಟ್ಟಿಂಗ್ ಮಾಡಲಿಕ್ಕಿದೆ, ಅದರ ಕೆಲಸವನ್ನು ಇವಾಗ ಮಾಡ್ತೇನೆ. ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.